ಸೊಸೆ 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 ಯಾರಿ ನಿಮ್ಮನ್ನ ನನ್ನ ರೂಮ್ ಒಳಗೆ ಹೋಗಕ್ಕೆ ಪರ್ಮಿಷನ್ ಕೊಟ್ಟಿದ್ದು? ಯಾಕೋ ಹೀಗೆ ಪ್ಲೀಸ್, ಮಾಡಿದ್ನೆಲ್ಲ ನೋಡ್ಕೊಂಡು ಸಹಿಸ್ಕೊಂಡು ಸುಮ್ಮನಿರ್ಬೇಕಾ? ಒಮ್ಮೆನೆ ಬಿಸಾಕಿದ್ರಿ, ಬಿಸಾಕಿದ್ರವಲ್ಲ, ಆದ್ರೆ ಬದಲಾಯಿಸಿದ್ ನೀವು. ಅದ್ರ ಬೆಲೆ ಏನು ಅಂತ ನಿಮ್ಗೆ ಗೊತ್ತಾ? ಅದನ್ನ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ನಿಮ್ಗೆ ಗೊತ್ತಾ? ಅದು ನನ್ನ ಪ್ರಾಣ. ರಾಘವ, ಯಾಕೋ ಹೀಗಾಡ್ತಿದ್ಯಾ? ಅದೊಂದು ಬರೀ ಬೊಂಬೆ. ಅದು ಕೇವಲ ಒಂದು ಬೊಂಬೆ ಅಲ್ಲ, ನೆನಪು, ಒಂದು ಗಿಫ್ಟು, ಬೇರೆಯವ್ರು ಕೊಟ್ಟಿದ್ದ ಗಿಫ್ಟು. ಒಂದು ಹುಡುಗರ ಬೆಲೆ ಏನು ಅಂತ ನಿನ್ಗೆ ಗೊತ್ತು ತಾನೆ? ಮದುವೆ ಟೈಮಲ್ಲಿ ಅಪ್ಪ ಕೊಟ್ಟ ಸೀರೆ ಹರಿದೋಗಿದ್ರು ಅದನ್ನ ಇವತ್ತಿನವರೆಗೂ ಜೋಪಾನವಾಗಿ ಬೀರುಲಿ ಇಟ್ಕೊಂಡಿದ್ಯಾ. ಯಾಕೆ ಯಾಕೆ? ಅದು ನಿನ್ನ ಮರೆಯಲಾಗದ ನೆನಪು. ಹಾಗೆ ಈ ಬೊಂಬೆನು ನನ್ನ ಮರೆಯಲಾಗದ ನೆನಪು. ಸರಿ ಕಣೋ, ಆದ್ರೆ ಅದು ತುಂಬಾ ಹಳೇದಾಗಿತ್ತಲ್ಲ. ನೆನಪೊಂದೇ ಅಮ್ಮ, ಹಳೇದಾದಷ್ಟು ಮತ್ತೆ ಮತ್ತೆ ಕಾಡೋದು. ಈ ಮನೆ ಒಗ್ಗಟ್ಟು ಹಳೆದು, ಈ ಮನೆ ಸಂಪ್ರದಾಯ ಹಳೆದು, ಈ ಮನೆ ಪ್ರೀತಿ ಹಳೆದು. ಅಷ್ಟೇ ಯಾಕೆ? ನಮ್ ತಾತ ಹಳಬ್ರು, ಹಾಗಂತ ಅವನ್ನೆಲ್ಲ ಆಚೆ ಬಿಸಾಕಿ ಬೇರೆ ತಂದಿಡಕ್ಕಾಗತ್ತಾ? ಹೋಗ್ಲಿ ಬಿಡು ರಾಘವ, ಸೆಟ್ ಮಾಡ್ಕೊಂಡಿದ ತಕ್ಷಣ ಹೋಗಿದ್ ವಾಪಸ್ ಬರತ್ತಾ? ನಾನು ಹೊಸದಾಗಿ ಬರೋದಕ್ಕೆ ಕಾಯ್ತಿರೋನಲ್ಲ, ಇರೋದು ಹೋಗ್ಬಾರ್ದು ಅಂತ ಕಾಯ್ತಿರೋನು. ಅದಾಗದೇ ಇದ್ರೆ ಸುಮ್ಮನಿರ್ಬೋದು. ಯಾರಾದ್ರೂ ಬೇಕು ಅಂತ ಕಳಿಸೋ ಪ್ರಯತ್ನ ಪಟ್ರೆ ಸಿಟ್ಟು ಬರುತ್ತೆ, ಸಿಕ್ಕದಾಕ್ಬೇಕು ಅನ್ಸುತ್ತೆ. ನೋಡಪ್ಪ ರಾಘವ, ಇಷ್ಟಕ್ಕೂ ಬೊಂಬೆನ್ ಬದಲಾಯಿಸಿರೋದು ನಾವೇ, ನಾನು ಒಪ್ಕೋತೀನಿ. ಆದ್ರೆ ಅದನ್ನ ಬಿಸಾಕಿರೋದು ನಾವಲ್ಲ, ಕೀರ್ತಿ. ಕೀರ್ತಿ 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 ಅದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಇಷ್ಟಕ್ಕೂ ಇನ್ನೊಬ್ರು ವಸ್ತುನ ಮುಟ್ಟೋದೇ ತಪ್ಪು, ಅದರಲ್ಲಿ ಬಿಸಾಕೋದು ಪಾಪ. ಬಿಸಾಕಕ್ ಮುಂಚೆ ಆ ವಸ್ತು ಅವ್ರಿಗೆ ಬೇಕೋ ಬೇಡೋ ಅಂತ ಕೇಳೋದು ಕಾಮನ್ ಸೆನ್ಸ್. ಬಿಸಾಕೋರ್ಗೆ ಅದು ಬೇಡದಿರೋ ವಸ್ತು ಆಗಿರ್ಬೋದು, ಆದ್ರೆ ಅದನ್ನ ಎದೆಯಲ್ಲಿ ಇಟ್ಕೊಂಡು ಕಾಪಾಡೋರ್ಗೆ ಅದರಿಂದ ಬದುಕೋಕ್ ಸಾಧ್ಯ ಇಲ್ಲ. ಅಲ್ಲಪ್ಪ ರಾಘವ, ಸಣ್ಣ ವಿಷಯನ ಇಷ್ಟು ದೊಡ್ಡದ್ ಮಾಡ್ತಿದ್ಯಲ್ಲಪ್ಪ. ಸರಿ ಮಾವ, ಈಗ ನೀವು ನಿಮ್ಮ ಮಗಳು ತಂದ್ಕೊಡಿ ಬೊಮ್ಮನ ನಾನು ಆಚೆ ಬಿಸಾಕ್ತೀನಿ. ಆಗ ನಿಮ್ಗೆ ಗೊತ್ತಾಗುತ್ತೆ ಆ ವಿಷಯ ಎಷ್ಟು ದೊಡ್ಡದು ಅಂತ. ನಾನು ನಿಮ್ಮ ಬೊಂಬೆನೇ ರಾಘವ್, ಆದ್ರೆ ಜೀವನ ಪರ್ಯಂತ ನಿಮ್ಮ ಪಕ್ಕದಲ್ಲಿರೋ ಬೊಂಬೆ ಆಗಕ್ ಮಾತ್ರ ಆಗಲ್ಲ. ಹೀಗಾಡ್ತಿದ್ದಾನೆ.
ಈ ಸಂದರ್ಭ ನಗೋದಕ್ಕ? ಅಲ್ಲ, ಆದ್ರೂ ನಗ್ತಾ ಇದ್ದೀನಿ. ಕಾರಣ ಇಷ್ಟೇ, ಆಗಿರೋ ಸೋಲು ನಿಮ್ ಹೊಟ್ಟೆ ಉರಿಸ್ಬೇಕು, ನಿಮ್ ತಲೆಗೊಂದಿಷ್ಟು ಬುದ್ಧಿ ತರಿಸ್ಬೇಕು, ಆ ಕೀರ್ತಿಗೆ ಒಂದ್ ಗತಿ ಕಾಣಿಸ್ಬೇಕು. ಅಲ್ಲ, ಒಂದು ಮಾಮೂಲಿ ಬೊಂಬೆಗೆ ರಾಘವ ಪ್ರಾಣಕ್ಕಿಂತ ಹೆಚ್ಚು ಬೆಲೆ ಕೊಡ್ತಾನೆ. ಅದ್ರಲ್ಲಿ 1% ಆದ್ರೂ ನಿಮ್ ಮಗಳಿಗೆ ಕೊಡ್ತಾನ? ಕೊಟ್ಟಿಲ್ಲ. ಓಕೆ, ನೀವ್ ತಂದಿದ್ ಹೊಸ ಬೊಂಬೆನೆ ನಿಮ್ ಮಗಳು ಅಂತ ಅನ್ಕೊಳ್ಳಿ. ಆದ್ರೆ ರಾಘವ ಅದನ್ನ ಅಟ್ಲೀಸ್ಟ್ ಒಂದ್ಸತಿ ಆದ್ರೂ ನೋಡಿದನ? ಇಲ್ಲ. ಹಳೆ ಬೊಂಬೆಗೋಸ್ಕರ ಅವನು ಸಾಯ್ತಾ ಇದ್ದಾನೆ. ಆ ಹಳೆ ಬೊಂಬೆನೆ ಕೀರ್ತಿ ಅನ್ನೋದು ನನ್ನ ಸ್ಪಷ್ಟವಾದ ಅನುಮಾನನಾ? ಅಭಿಪ್ರಾಯ. ಹಾಗಾದ್ರೆ ನನ್ನ ಮಗಳ ಮದ್ವೆ ನಡೆಯುತ್ತೆ, ಆದ್ರೆ ರಾಘವನ್ ಜೊತೆ ಅಲ್ಲ. ಅಯ್ಯೋ, ಅಪಶಕ್ನ ನುಡಿಬೇಡ ಮಹಾತಾಯಿ. ಇವಾಗ ಆಗ್ತಿರೋದೇನ್ ಶುಭ ಶಕುನಗಳ? ನನಗೇನೋ ಈ ಮನೆ ಸೊಸೆ ಕೀರ್ತಿನೇ ಅಂತ ಅನಿಸ್ತಾ ಇದೆ. ಕೀರ್ತಿನೇ ಆಗಿದ್ರೆ ಬೊಂಬೆ ವಿಷಯಕ್ಕೆ ಅವನವಳು ಬೈತಿದ್ನ? ಅಕಸ್ಮಾತ್ ಆ ಹಳೆ ಗೊಂಬೆ ಕೀರ್ತಿ ಕೊಟ್ಟಿದ್ ಗಿಫ್ಟ್ ಯಾಕೆ ಆಗಿರ್ಬಾರ್ದು? ಚಾನ್ಸೇ ಇಲ್ಲ. ಹಾಗೇನಾದ್ರೂ ಆಗಿದ್ರೆ ಅವಳ ಆ ಬೊಂಬೆನ ಆಚೆಗೆ ಬಿಸಾಕ್ತಿದ್ಲ? ಸೀನ್ ಆ ಪಾಯಿಂಟ್ ಇಂದ ನೋಡ್ಬಿಡಿದತ್ತಪ್ಪ. ಮೊದ್ಲು ನೀವೀಚೆ ಎಸ್ತಿದ್ ಗೊಂಬೆನ ಒಳಗಡೆ ತಗೊಂಬಂದಿದ್ದೆ ಕೀರ್ತಿ. ಈ ಪಾಯಿಂಟ್ ಇಂದನೂ ಯೋಚನೆ ಮಾಡಿ. ತಾಳ್ಮೆ ಅನ್ನೋದು ತಾಳಿ ಕಟ್ಟೋ ತನಕ ಇರೋದಾದ್ರೆ ನಂದೇನೂ ಅಭ್ಯಂತರ ಇಲ್ಲ. ಹೇಗೂ ತಾಳಿ ಕಟ್ಟಿಸ್ಕೊಳ್ಳೋದು ಕೀರ್ತಿ ತಾನೆ. ಯೋಚನೆ ಮಾಡಿ. ಸಮಸ್ಯೆ ಇದೆ ಅಂತ ಹೇಳಿ ಟೆನ್ಷನ್ ಕೊಡ್ತಾಳೆ. ಪರಿಹಾರ ನೀನು ಹುಡುಕೊಳ್ಳಿ ಅಂತಾಳೆ. ಓ, ಪರಿಹಾರ ಎಲ್ಲಿಂದ ಹುಡುಕೊಳ್ಳಿ? ಹೀಗೆ ಮಾಡ್ತಿದ್ದೀರಿ? ನನ್ನನ್ನು ಬಿಟ್ಬಿಡಿ. ನಾನು ನಿಮ್ಗೆ ಸಿಗಲ್ಲ, ಸಿಗಲೂಬಾರ್ದು. ನಿಮ್ ಮಾವ ಹೇಳ್ತಿರೋದು ನಿಜ ರಾಘವ್. ಹೊಸ ಬೊಂಬೆ ಬಂದ್ಮೇಲೆ ಹಳೆ ಬೊಂಬೆ ಪಕ್ಕಕ್ಕೆ ಹೋಗ್ಲೇಬೇಕು. ಆ ಬೊಂಬೆ ಈ ಮನೆಯವರೆಲ್ಲ ಇಷ್ಟಪಟ್ಟಿರೋ ಬೊಂಬೆ. ನೀವ್ ಅದನ್ನ ಒಪ್ಕೊಂಡ್ರೇನೆ ಈ ಮನೆಯವ್ರಿಗೆಲ್ಲ ನೆಮ್ಮದಿ. ಹಠ ಮಾಡಬೇಡಿ ರಾಘವ್. ಈ ಜಗತ್ತಲ್ಲಿ ಪ್ರೀತಿಸೋರು ಸತ್ತಿದ್ದಾರೆ, ಪ್ರೀತಿ ಯಾವತ್ತೂ ಸತ್ತಿಲ್ಲ. ನಾವಿಬ್ರು ಒಬ್ರಿಗೊಬ್ರು ಸಿಗದೆ ಇರ್ಬೋದು, ಆದ್ರೆ ಪ್ರೀತಿ ಯಾವತ್ತೂ ಸಾಯಲ್ಲ ರಾಘವ್, ಯಾವತ್ತೂ ಸಾಯಲ್ಲ. ದೂರ ಹೋಗೋ ಸಂದರ್ಭ ಬಂತು ಅಂತ ಬೇರೆಯವ್ರನ್ನ ದೂರದು ತಪ್ಪಲ್ವಾ? ಈ ಜನ್ಮಕ್ಕಿಷ್ಟೇ ಅಂತ ಸುಮ್ಮನಾಗ್ಬಿಡ್ಬೇಕು ರಾಘವ್, ಬಿಡ್ಬೇಕು.
ಏನ್ ತಂಗಿಯಮ್ಮ? ಈ ಮಾತನ್ನ ನೀವು ನಿಮ್ಗೆ ಹೇಳ್ಕೊತಿದ್ದೀರೋ ಅಥವಾ ರಾಘಣ್ಣಂಗೆ ಹೇಳ್ತಿದ್ದೀರೋ? ಅದು ರಾಘಣ್ಣನ ಬೊಂಬೆ, ನೀವೇ ಬಿಸಾಕಿದ್ರಿ. ನಿಮ್ಮ ಹತ್ರನೇ ಇದೆ. ಅಂದ್ರೆ ನೀವು ರಾಘಣ್ಣನ್ನ ಅಷ್ಟೊಂದು ಇಷ್ಟಪಡ್ತೀರಾ ಅಂತ ಆಯ್ತು. ಅವರು ನಿಮ್ಮನ್ನ ಅಷ್ಟೇ ಇಷ್ಟಪಡ್ತಾರೆ ತಂಗಿಯಮ್ಮ. ಎಷ್ಟೋ ಜನರಿಗೆ ಬಾಳ್ ಕೊಟ್ಟ ಮನೆ ಇದು. ಆದ್ರೆ ಇವತ್ತು ನಿಮ್ ಬಾಳ್ ಕಿತ್ಕೋತಾ ಇದೆ. ಇಷ್ಟೊಂದು ಪ್ರೀತಿಸೋ ನೀವು ಯಾಕೆ ದೂರ ಆಗ್ಬೇಕು? ಯಾಕೆ ದುಃಖ ಪಡ್ಬೇಕು? ನೀವಿಬ್ರು ಹಣೆ ಬರ ಬರ್ದೋನು ಮುಟ್ಟಾಳ. ಇದನ್ನೆಲ್ಲ ನೋಡ್ಕೊಂಡು ನನ್ಗೆ ಸುಮ್ಮನೆ ಕುತ್ಕೊಳಕ್ ಈಗ್ಲೇ ಹೋಗಿ ಎಲ್ಲ ವಿಷಯನೂ ಹೀಗೆ ಅಂತ ಎಲ್ಲರ ಹತ್ರನೂ ಹೇಳ್ಬಿಡ್ತೀನಿ. ಆಗಿದ್ದಾಗ್ಲಿ ಹಬ್ಬ ಅಂದ್ರೆ ಏನಾಗುತ್ತೆ? ಜಗಳ ಆಗುತ್ತೆ. ಜಗಳ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಹಾ, ಏನ್ ಮಾಡ್ತಿದ್ದೀಯ ತಂಗಿಯಮ್ಮ? ನೀವು ನನ್ನ ಕಾಲ್ಗೆ ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡಿ ಅಣ್ಣ. ಆಗ್ಲೇ ಎಲ್ರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಇಷ್ಟಕ್ಕೂ ಈ ಮನೆಯವರಿಂದ ರಾಘವೇ ಹೊರತು ರಾಘವಿಂದ ಈ ಮನೆಯವರಲ್ಲ ಅಣ್ಣ. ಅದಕ್ಕೆ ನಾವು ಮೊದಲು ತಲೆ ಬಾಗ್ಬೇಕಾಗಿರೋದು ಈ ಮನೆಯವ್ರಿಗೆ, ಈ ಮನೆ ಒಗ್ಗಟ್ಟಿಗೆ, ಸೀತಾರಾಮಯ್ಯನವ್ರ ಮಾತಿಗೆ. ಹಾಗಾದ್ರೆ ರಾಘಣ್ಣನು ಇರುತ್ತೆ, ಇನ್ನೊಂದು ಸ್ವಲ್ಪ ದಿನ ಇರುತ್ತೆ, ಆಮೇಲೆ ಎಲ್ಲ ಮರ್ತು ಹೋಗುತ್ತಣ್ಣ. ನಾಳೆಯಿಂದ ಮದ್ವೆ ಶಾಸ್ತ್ರಗಳು ಶುರು ಆಗುತ್ತೆ. ಹೋಗೋರು ಬರೋರು ಇರ್ತಾರೆ. ಅಂದವ್ರ ಮುಂದೆ ಇದೊಂದು ವಿಷಯ ಆಗೋದ್ ಬೇಡ, ಅದೇ ಪ್ರತಿಷ್ಠೆ ಬೀಳೋದ್ ಬೇಡ. ಇದು ತಂಗ್ಯಮ್ಮ ತಂಗ್ಯಮ್ಮ ಅಂತ ಕರೆಯೋ ನೀವು ಈ ತಂಗಿಗೋಸ್ಕರ ನಡೆಸ್ಕೊಡ್ಬೇಕಾಗಿರೋ ಮಾತು. ಸೊಕ್ಕೋ ಒಮ್ಮೆ ಬರ್ತೀವಿ ನೀ ಯಾಕಂಗ್ ಹೊಟ್ಬಿಟ್ಟಿಯಾ? ಹೊಸಿ ಪೆಟ್ಟಿಗೆ ಬದುಕಮ್ಮಿ ನೋಡ್ದವ್ರು ಏನೇನು ಕಂಡರು. ಅದ್ ಸರಿ ಅನ್ನು ಲತಾ ಇಲ್ಲಿ ಏನ್ ಇಟ್ಟೊಂದು ಬಾರವೈತೆ? ನಿಮ್ಮ ಅಪ್ಪ ಕೊಟ್ಟ ಆಸ್ತಿ ಎಲ್ಲ ತುಂಬಿಟ್ಟಿದ್ದೀನಿ. ವಾ ಬಾಲ ಬಡ ಬಡ ಚಿಕ್ಕಪ್ಪ ಬಂದೆ, ತೋಟಕ್ಕೆ ನೀರು ಹಾಕ್ತಾ ಇದ್ದೀನಿ. ಭಯ ಭಯ. ಚೆನ್ನಾಗಿದ್ಯಾ? ಚಿಕ್ಕಪ್ಪ ಇದೇನ್ ಚಿಕ್ಕಪ್ಪ ಹಿಂಗ್ ಸ್ವರ್ಗ ಹೋಗ್ಬಿಟ್ಟಿದ್ದೀರಿ? ಅಯ್ಯೋ ಚಿಕ್ಕಪ್ಪ, ಚಿಕ್ಕಪ್ಪ ಸರಿಯಾಗಿ ಗಮನಿಸ್ಕೊಂಡಿಲ್ವಾ? ಅವ್ರಿಗೆಲ್ಲ ಕಮ್ಮಿ. ಚಿಕ್ಕಪ್ಪ ಅಂತೂ ಮದ್ವೆಗೆ ಬರ್ತೀನಿ ಅಂದವರು ಬಂದೇ ಬಿಟ್ರಿ. ಮದ್ವೆಗೆ ಮುಂಚೆ ಯಾರು ನಮ್ ಕಡೆ ಬರ್ಲಿಲ್ವಲ್ಲ ಅಂತ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದೆ. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಬನ್ನಿ ಚಿಕ್ಕಪ್ಪ, ಕೊಡಿ ಚಿಕ್ಕಪ್ಪ. ನಾನಿರುವಾಗ ನೀವ್ ಯಾಕೆ ಚಿಕ್ಕಪ್ಪ? ಬನ್ನಿ ಚಿಕ್ಕಪ್ಪ, ಬನ್ನಿ ಬನ್ನಿ ಬನ್ನಿ. ಮಾವ ಯಾರು ಬಂದಿಯಾರ ನೋಡಿ. ಗೋಪಾಲರಾಯರು, ನಮಸ್ಕಾರ. ಎಷ್ಟು ಅಪರೂಪ. ಕೂತ್ಕೊಳ್ಳಿ 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 ಚಿಕ್ಕಪ್ಪ, ಕೂತ್ಕೊಳ್ಳಿ. ಮಾರುತಿ, ರಾಯರಿಗೆ ಕಾಫಿ. ಏನು ಮದುವೆ ಸಂದರ್ಭಕ್ಕೆ ಗಂಡ ಹೆಂಡತಿ ಇಬ್ಬರೇ ಬಂದಿದ್ರಿ? ಮಕ್ಕಳು ಮರಿ? ಅಯ್ಯೋ, ರೆಕ್ಕೆ ಬಲ್ತ ಮೇಲೆ ಯಾವ ಮಕ್ಳು ಮರಿ ಅಣ್ಣಯ್ಯ? ಸಂಸಾರ ಅಂತ ಒಂದು ಗೂಡು ಮಾಡ್ಕೊತೀವಿ. ಆ ಗೂಡು ತುಂಬಕ್ಕೆ ಮಕ್ಕಳು ಐಕ್ಳು ಆಯ್ತವೆ. ಮೀಸೆ ಚಿಗ್ರಿ ಪಕ್ಕದಾಗ ಒಂದ್ ಜಡೆ ಬಂದ್ ನಿಂತ್ಕೊಂಡಾಗ ಅವು ನಮ್ಮ ಹತ್ರ ಎಲ್ಲಿರ್ತವೆ? ಆಟಯ. ಆಗ್ಲಿಂದ್ಲು ನಾನು ನನ್ ಗಂಡ ಇಬ್ರೇಯ.
ಒಗ್ಗಟ್ಟಿನ ಕುಟುಂಬದಲ್ಲಿ ಇರಕ್ಕೆ ನಿಮ್ಮಂತ ಪುಣ್ಯ ಪಡೆದಿಲ್ಲಾರ ಇದೆ. ಮನೇಲಿ ಮಕ್ಕಳನ್ನ ಸಾಕಿದ್ವಿ, ಅವು ನಮ್ಗೆ ಬೀದಿ ತೋರ್ಸೋ ಆಟಯ. ಆಗ್ಲಿಂದಲೇ ಸಂತೋಷ ವಿಶ್ವಾಸ ಎಲ್ಲಿರ್ತದೋ ಅಲ್ಲೊಂದ್ 4 ದಿವಸ ಮುಂಚಿತವಾಗಿ ಹೋಗಿ ಸೇರ್ಕೋತೀವಿ, ಆಮ್ಯಾಕೆ ನಮ್ ಮನೆಗೆ ಹೋಯ್ತೀವಿ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಬಿಡಿ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಮಕ್ಳು ಬಿಟ್ಮೇಲೆ ಅಲ್ವನವ ಬೇಜಾರ ಅನ್ನೋದು ಶುರುವಾಗಿದ್ದು ಅಲ್ವಮ್ಮೆ? ಸರಿ, ಕೇಶವನ್ ಮದ್ವೆಗೆ ನೀವ್ ಯಾಕೆ ಬರ್ಲಿಲ್ಲ? ಅವತ್ತು ನಮ್ಮ ದೊಡ್ಡ ಬಸ್ತಿ ರಾಮರಾಜ್ ಇದ್ರಲ್ಲ, ಅವ್ರದ್ದು ಕಾರ್ಯ ಬೇರೆ, ಅವ್ನು ನನ್ನ ಚಡ್ಡಿ ದೋಸ್ತ್ ಬೇರೆ, ಹಂಗಾಗಿ ಬರಕ್ಕಾಗ್ಲಿಲ್ಲ. ಅಂದಾಗೆ ನಮ್ ಕೇಸನ್ ಎಂಡ್ರಲ್ಲಿ ಗಾಯತ್ರಿ ಬಂದ್ರು. ಆಹಾ, ಎಂತ ಸಂದಕ್ಕಿರೋ ಸೊಸೆ ಅಂತ ಅನ್ಕೊಂಡಿದೀಯೇ? ನೋಡೋ ಕಣ್ಣಿಗೆ ದೃಷ್ಟಿ ಬಳ್ಕೋಬೇಕು ಹಂಗವಳೆ. ನಮ್ಮನೆಗೂ ಬಂದವ ಪೀಡೆಗಳು, ಲಕ್ಷಣ ಅಂತ ತಿಳ್ಕೊಂಡು ಅವಲಕ್ಷಣ ತಂದ್ಕೊಂಡಿದೀವಿ. ನಮ್ ಮನೆಗ್ ಬಂದ್ ಸೊಸೆರೆಲ್ಲ ಗಂಡರಿಗೆ ಮೂಗ್ದಾರ ಹಾಕೊಂಡು ಎಳ್ಕೊಂಡೇ ಹೋದ್ರು. ಇವತ್ತಿಗೂ ಒಗ್ಗಟ್ಟಿನ ಮನೆ ಸಿಂಹಾಸನದಲ್ಲಿ ಭೀಮ್ ರಂಗ ಅಂತ ಮೆರೀತಿರೋದು ನಮ್ ರಾಯರು. ಅಲ್ಲಿದೆ. ಹೌದಾ? ಏನೋಪ್ಪ, ನಿಮ್ಮಂಥವ್ರ ಹಾರೈಕೆ ಹೀಗಿದ್ದೀವಿ. ಎಲ್ಲಮ್ಮ ಶಾರದಾ, ನಿನ್ ಸೊಸೆನ ತೋರಿಸ್ತಿಲ್ಲ? ಅಲ್ಲೇನ್ ಕೇಳ್ತೀರಾ, ಇಲ್ಲಿ ನೋಡ್ರಿ. ಯವ್ವ ನನ್ ಚಟ್ಟೆ, ಸುಮ್ನೆ ನನ್ ಚಟ್ಟೆ, ಈ ಮುಖದಲ್ಲಿ ಲಕ್ಷ್ಮಿ ಹಂಗೆ ಕುಣಿತಾ ಇತ್ತಲ್ಲಮ್ಮ. ಈ ಮನೆ ಸೌಭಾಗ್ಯನ ಕಾಪಾಡೋ ಎಲ್ಲ ಲಕ್ಷಣಗಳು ತುಂಬಿ ತುಳುಕ್ತಾ ಇದಾವೆ. ಅಯ್ಯೋ, ಆ ಹುಡುಗಿ ಸುಮ್ನಿರಮ್ಮ, ನನಗ್ ಗೊತ್ತು. ನಿನ್ ಸೊಸೆಗಿಂತ ಈ ಹುಡುಗಿ ನೆಲ್ ಪಸಂದಾಗ ಅವಳೆ ಅಂತ ಹೇಳ್ಬಿಡ್ತಾರೆ ಅನ್ನೋ ಭಯ ಅಲ್ವಮ್ಮಿ? ಮತ್ತೆ ಅಲ್ಲ ಕಣವ, ಸತ್ಯನ ಹೇಳ್ಬೇಕಲ್ವೇ? ಈ ಹುಡುಗಿ ನಿನ್ ಸೊಸೆಗಿಂತ ಒಂದ್ ಕೈ ಮೇಲಾಗವಳೆ. ಸೀತಾ ಕಮ್ಮಿ. ರಾಘವ ನೋಡಿ ಅಲ್ಲ, ಅಲ್ಲವಿಲ್ಲ ಬೆಲ್ಲವಿಲ್ಲ, ಸುಮ್ನಿರವ್ವ. ನಿಮ್ಮ ಜೋಡಿ ಸಾಕ್ಷಾತ್ ಲಕ್ಷ್ಮೀನಾರಾಯಣ ಇದ್ದಂಗೆ ಐತೆ ಅಲ್ವಮ್ಮಿ? ನೋಡಿ, ನಾನ್ ಏನ್ ನಾನು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಯಾರು ಬಾಯಿ ಹಾಕ್ಬಾರ್ದು. ಅದೃಷ್ಟಕ್ಕೆ ಮಾತ್ರ ಇಂಥ ಜೋಡಿ ಒಂದಾಗೋದಕ್ಕೆ ಸಾಧ್ಯ ಅಲ್ವಮ್ಮಿ? ಇವನು ನಯ ಆದ್ರೆ ಇವಳು ವಿನಯ, ಇವನು ಬೆಳಕಾದ್ರೆ ಇವಳು ಮಿಂಚು. ಸೊಸೆ ಅಂದ್ರೆ ಹಿಂಗಿರ್ಬೇಕಪ್ಪ. ಏನಂತೀಯಮ್ಮಿ? ಏನ ಮಗ, ಮಗಳನ್ನ ಹೊಗಳ್ತಿದ್ದೀನಿ ಅಂತ ಖುಷಿ ಆಯ್ತಾಯ್ತಾ? ಖುಷಿ ಎಲ್ಲ ನಮ್ಮ ಮತ್ತೆ ಹೊರದು ಹೋಯ್ತಾವೆ. ಇವಳು ನನ್ನ ಮಗಳಲ್ಲ ಚಿಕ್ಕಪ್ಪ, ಮತ್ತೆ ಇನ್ಯಾರ? ಇದು ಸೂಪರ್ ಜೋಡಿ. ಈಗ ನೀವು ಹಾಡಿ. ಶುಭವೇ ಅನ್ಕಂಡೆ ಎಲ್ಲೋ ಮಿಸ್ ಹೊಡಿತಾ ಇತ್ತಲ್ಲ ಅಂತ. ನೋಡಿ, ಈ ಹುಡುಗಿ ಪಕ್ಕದಲ್ಲಿ ಮಹಾಲಕ್ಷ್ಮಿ ಕಡೆ ಹಾಗೆ ಅಷ್ಟೇ ಅಲ್ಲ ಸೀತಣ್ಣ, ಅವಳು ಈ ಮನೆ ಸೌಭಾಗ್ಯ ಮಾತ್ರ ಅಲ್ಲ, ನಿಮ್ಮೆಲ್ರೂ ಒಗ್ಗಟ್ಟನ್ನ ಭದ್ರವಾಗಿ ಹಿಡಿದಿಟ್ಕೋತಾಳೆ. ಇವಳು ರಾಧ ಆದ್ರೆ ಮಾಧವ, ಚಿನ್ನ ಆದ್ರೆ ರನ್ನ, ಮುತ್ತಾದ್ರೆ ವಜ್ರ. ಅಷ್ಟರಿ. ಈ ಹುಡುಗಿ ಯಾರ? ಚಿಕ್ಕಪ್ಪ, ಕೆಲಸದವಳು. ಆಶ್ರಮದಿಂದ ಬಂದಿದ್ದಾಳೆ. ಮದುವೆ ಕೆಲಸ ಎಲ್ಲ ಮುಗಿದ್ಮೇಲೆ ಹೊರಟೋಗ್ತಾಳೆ. ರೀ, ಬನ್ರಿ ಇಲ್ಲಿ. ಏನಮ್ಮೆ? ಎಲೆಕ್ಷನ್ ಯಾರು ನಿಂತಿದಾರ ಅಂತ ತಿಳ್ಕೊಂಡಲ್ವಾ ಜೇಕಾರ ಹಾಕೋದು? ಉಲ್ಟಾ ಹೊಡೆದ್ಬಿಡ್ತಲ್ಲ. ನೀನೇನಾದ್ರು ಅನ್ನಮ್ಮೆ, ಮೊದಲು ರಾಘವನ್ ಜೊತೆ ನಿಂತಿದ್ರಲ್ಲ, ಅದೇ ಸೂಪರ್ ಜೋಡಿ.